ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಾಲಿನ ಪೌಡರ್ ಏನಾದರೂ ಮನೆಯಲ್ಲಿದ್ದರೆ ಯಾವ ರೀತಿ ನಾವು ಜ್ಯೂಸಿ ಆದಂತಹ ತುಂಬಾ ರುಚಿಯಾದಂತಹ ಬೇಗನೆ ಆಗುವಂತಹ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಅಂಗನವಾಡಿಯಲ್ಲಿ ಅಂತೂ ಮಿಲ್ಕ್ ಪೌಡರ್ ಅಂತೂ ಕೊಡ್ತಾರೆ. ಭಾಳಷ್ಟು ಜನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದನ್ನು ಒಮ್ಮೆ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟಾಗಿ ಒಂದು 10 ನಿಮಿಷದಲ್ಲಿ ಖಾಲಿ ಮಾಡ್ತಾರೆ. ಅಷ್ಟು ತುಂಬಾ ರುಚಿಯಾಗಿ ಆಗುತ್ತವೆ ಜಾಮೂನು. ಹಾಗೆ ಈ ಹಾಲಿನ ಪೌಡರ್ ಅಂಗನವಾಡಿದೇ ಇಲ್ಲ ಅಂತ ಇದ್ದರೆ ನೀವು ಹೊರಗಡೆ ಸಿಗುವಂತಹ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಭಾಳಷ್ಟು ಜನ ಕಾಮೆಂಟ್ಸ್ ಕೂಡ ಮಾಡ್ತೀರಾ, ಈ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ. ನೀವು ಆರಾಮಾಗಿ ಹೊರಗಡೆ ಸಿಗುವಂತಹ ಬೇರೆ ಬ್ರ್ಯಾಂಡ್ ಹಾಲಿನ ಪೌಡರ್ ಕೂಡ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಾಗ್ತವೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನೋಡೋಣ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದರೆ ನಾನು ಹೇಳೋ ಒಂದು ಟಿಪ್ಸ್ ಕೂಡ ನಿಮ್ಗೆ ಅರ್ಥ ಆಗಲ್ಲ, ನಿಮಗೆ ಯಾವುದೇ ಕೂಡ ಡೌಟ್ಸ್ ಕೂಡ ಇರೋದಿಲ್ಲ. ನಾನಿವತ್ತು ಬಂದುಬಿಟ್ಟು ಫುಲ್ ಹಾಲಿನ ಪೌಡರು ಪ್ಯಾಕೆಟ್ನ ತೊಗೊತಾ ಇದ್ದೀನಿ. ಫುಲ್ ಪ್ಯಾಕೆಟಿಂದ ನಾನು ಗುಲಾಬ್ ಜಾಮೂನ್ನ ಮಾಡ್ತಾಯಿದ್ದೀನಿ. ಬನ್ನಿ ಎಷ್ಟಾಗುತ್ತವೆ ಹಾಗೆ ಯಾವ ರೀತಿ ಆಗುತ್ತವೆ ಅಂತ ಫುಲ್ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಫುಲ್ ಒಂದು ಹಾಲಿನ ಪೌಡರ್ನ ಇವತ್ತು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳೋಣ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು, ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ. ಹಾಗಾಗಿ ನೀವು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಒಂದು ದೊಡ್ಡ ತಟ್ಟೆಗೆ ನಾನು ಒಂದು ಫುಲ್ ಹಾಲಿನ ಪ್ಯಾಕೆಟ್ನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಫುಲ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈ ಅಡುಗೆ ಸೋಡಾ ಅಂದರೆ ಪಡ್ಡು ದೋಸೆಗೆ ಹಾಕ್ತಾರಲ್ವ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಇದು ಆಪ್ಷನ್ನು, ಹಾಕ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಕೂಡ ನಡೆಯುತ್ತೆ. ಆದಷ್ಟು ಇದನ್ನು ನಾವು ಚೆನ್ನಾಗಿ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಮ್ಮ ಚಾನಲ್ನಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಡಿಂದ ಯಾವ ರೀತಿ ವಿಧವಾಗಿ ಅಡುಗೆಗಳನ್ನು ನಾವು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಪುಷ್ಟಿ ಪೌಡರಿಂದ ಕೂಡ ಆಗ್ಬೋದು. ಹಾಗೆ ಈ ಮಿಲ್ಲೆಟ್ ಲಡ್ಡು ಮಿಶ್ರಣದಿಂದನೂ ಕೂಡ ನಾವು ವಿಧವಾಗಿ ಹೆಲ್ದಿ ಆದಂಥ ರೆಸಿಪಿನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಒಂದು 1/4 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ, ಹಾಗೆ ಕೈಗೆ ಕೂಡ ಅಂಟೋದಿಲ್ಲ. ನೋಡಿ ಈ ರೀತಿ ಆದಷ್ಟು ಇದನ್ನು ಫುಲ್ಲು ಮಿಕ್ಸ್ ಆಗಬೇಕು. ನಾವೇನು ಮೈದಾ ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾವುದೇ ಕೂಡ ಡೌಟ್ಸ್ ಕೂಡ ಇರೋದಿಲ್ಲ. ಈ ಟೈಮಲ್ಲಿ ನಾನು ನಾರ್ಮಲ್ಲಾಗಿ ನೀರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಲಿಂದ ಕೂಡ ನೀವು ಇದನ್ನು ಕಲಿಸ್ಕೋಬೋದು. ನಾನು ಜಾಸ್ತಿ ಬಿಸಿ ಕೂಡ ಇಲ್ಲ, ತಣ್ಣಗೆ ಕೂಡ ಇಲ್ಲ ನೀರು, ಅಂದರೆ ನಾರ್ಮಲಾಗಿರುತ್ತಲ್ವ ಮನೆಯಲ್ಲಿ, ಆ ನೀರಿಂದ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕೈಗೆ ತಟ್ಟೆಗೆ ಅಂಟ್ಕೊಳ್ತಾ ಹೋಗುತ್ತೆ, ಏನೂ ಪರವಾಗಿಲ್ಲ, ಅಂಟ್ಕೊಂಡ್ರೂ ಕೂಡ ನಡೆಯುತ್ತೆ. ಈ ರೀತಿ ಆದಷ್ಟು ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟು ಸರಿಯಾಗಿ ನೀರನ್ನ ಸ್ವಲ್ಪನೇ ಚಿಮುಕಿಸ್ತಾ ಈ ರೀತಿ ಗಟ್ಟಿಯಾಗಿ ಸಾಫ್ಟಾಗಿ ಸ್ವಲ್ಪ ನಾದ್ಕೊಳ್ಳಿ. ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಅಷ್ಟೇ ಹೋಗಿರೋದು. ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಂತ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಕೈಗೆ ಅಂಟ್ಕೊಳ್ತಾ ಇದ್ದರೆ ಒಂದು ಸ್ಪೂನಿಂದ ಸಹಾಯದಿಂದ ಇದನ್ನು ಎಲ್ಲವನ್ನು ಚೆನ್ನಾಗಿ ಈ ರೀತಿ ಚಪಾತಿ ಹದಕ್ಕೆ ನಾವು ಕಲಿಸ್ಬಿಟ್ಟು ಮೇಲ್ಗಡೆ ಒಂದು ಪಾತ್ರೆ ಅಥವಾ ಬಟ್ಲು ಇದ್ದರೆ ಇದನ್ನು ಮುಚ್ಚಿ ಇಡೋಣ. ಏನಿಲ್ಲ ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ 1 ತಾಸು 2 ತಾಸು ಕೂಡ ನೀವು ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು, ಅಥವಾ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಟೋಟಲಾಗಿ ಒಂದು ಫುಲ್ಲು ಹಾಲಿನ ಪುಡಿ ಪ್ಯಾಕೆಟ್ಗೆ ನಾನು ಒಂದು ಅರ್ಧ ಕಿಲೋ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. 2 ಕಪ್ಪು ಸಕ್ಕರೆಗೆ ನಾನು ಒಂದು 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 3 ಕಪ್ಪು ನೀರು, ಹಾಗೆ ನಾನು ಒಂದು ಏಲಕ್ಕಿ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಅಳತೆ ಅಂತೂ ಪರ್ಫೆಕ್ಟಾಗಿ ಬಂದಿದೆ. 2 ಕಪ್ ಸಕ್ಕರೆಗೆ 3 ಕಪ್ಪು ನೀರನ್ನು ಹಾಕಿ ಒಂದು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಇದು 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಒಂದೆರಡು ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ ಫ್ಲೇವರಿಗೋಸ್ಕರ. ನೋಡಿ ಈ ರೀತಿ ಚೆನ್ನಾಗಿ 10 ನಿಮಿಷನಾದರೂ ಈ ರೀತಿ, ಯಾವುದೇ ಕೂಡ ಜಾಸ್ತಿ ಪಾಕ ಕೂಡ ಬೇಡ, 10 ನಿಮಿಷ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು.
2 ಕಪ್ಪು ಸಕ್ಕರೆಗೆ 3 ಕಪ್ಪು ನೀರು ಪರ್ಫೆಕ್ಟಾಗಿ ಆಗಿದೆ. ಎಲ್ಲ ಜಾಮೂನ್ಗಳಿಗೂ ಕರೆಕ್ಟಾಗಿ ಬಂದಿದೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಅವ್ರಿಗೂ ಕೂಡ ಈ ಹಾಲಿನ ಪೌಡರಿಂದ ಸುಲಭವಾಗಿ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡೋದು ಅನ್ನೋದು ಅವ್ರಿಗೂ ಕೂಡ ತಿಳಿಯುತ್ತೆ. ಹಾಗೆ ನಮ್ಮ ಚಾನಲ್ನಲ್ಲಿ ನಾನು ಹಲವು ಬಾರಿ ಗುಲಾಬ್ ಜಾಮೂನ್ ವಿಡಿಯೋನ ಹಾಕಿದ್ದೀನಿ. ಇದು ಕೂಡ ಅಷ್ಟೇ, ಒಂದು ಫುಲ್ ಪ್ಯಾಕೆಟಲ್ಲಿ ಎಷ್ಟು ಗುಲಾಬ್ ಜಾಮೂನ್ ಆಗ್ಬೋದು ಅಂತ ನಾನು ಟ್ರೈ ಮಾಡೋಕ್ಕೆ ಇದು ಕೂಡ ಮಾಡಿದ್ದೀನಿ ವಿಡಿಯೋನ. ನೋಡಿ, ಈ ರೀತಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಆಗಿದೆ ಅಂತ ನೋಡೋಣ. ಗುಲಾಬ್ ಜಾಮೂನ್ ಹಿಟ್ಟು ನೋಡಿ, ಈ ರೀತಿ ನೀವು ನೋಡಿದಾಗ ಫುಲ್ ಈ ರೀತಿ ಪೌಡ್ರ್ ಥರ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನೀವು ನಿಮಗೆ ಸಾಧ್ಯವಾದಷ್ಟು ನಿಮಗೆ ಎಷ್ಟು ಹಿಟ್ಟನ್ನು ನಿಮಗೆ ಕಲಸೋಕ್ಕೆ ಸಾಧ್ಯನೋ ಅಷ್ಟು ಹಿಟ್ಟನ್ನು ತಗೊಳ್ಳಿ. ಉಳಿದಿದ್ದನ್ನು ಒಂದು ಪಾತ್ರೆಗೆ ಅಥವಾ ಒಂದು ಬಟ್ಲಿಗೆ ತಗೊಳ್ಳಿ. ಯಾಕಂದರೆ ಫುಲ್ ಹಿಟ್ಟನ್ನು ನಮಗೆ ಕಲಸೋಕ್ಕೆ ಆಗಲ್ಲ ಅಂತ ನಾನು ಅಷ್ಟೇ ತಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ಕೊತ ಸಾಫ್ಟಾಗಿ, ಅಂದರೆ ಚಪಾತಿ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಈ ರೀತಿ ಫುಲ್ ಪೌಡ್ರ್ ಆಗಿದೆ ಅಂತ ಭಯ ಕೂಡ ಪಡೋದಕ್ಕೆ ಹೋಗಬೇಡಿ, ಏನೂ ಆಗೋದಿಲ್ಲ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊತ ಈ ರೀತಿ ಚೆನ್ನಾಗಿ ನಾವು ನಾದ್ಕೊಂಡ್ರೆ ಫುಲ್ ಚಪಾತಿ ಹಿಟ್ಟಿನ ಥರ ಆಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಕೂಡ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನನ ಪಡ್ತೇನೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿ ಚಿಮಿಸ್ಕೊತಾ ಹೋದರೆ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಒಂದು ಸ್ಪೂನಿನ ಸಹಾಯದಿಂದ ಇಲ್ಲಿ ತಟ್ಟೆಗೆ ಅಂಟ್ಕೊಂಡಿರೋದನ್ನು ಎಲ್ಲದನ್ನು ಈ ರೀತಿ ತಗೊಂಡ್ಬಿಟ್ರೆ ನೋಡಿ ಯಾವ ರೀತಿ ಆಗಿದೆ ಅಂತ ಹಿಟ್ಟು. ಆದಷ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ಎಲ್ಲೂ ಕೂಡ ಕ್ರಾಕ್ ಇಲ್ಲದೆ ಈ ರೀತಿ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ಎಲ್ಲೂ ಕೂಡ ಕ್ರ್ಯಾಕ್ ಇಲ್ಲದೆ ಥರ ಈ ರೀತಿ ರೌಂಡ್ ಶೇಪಾಗಿ ಮಾಡ್ಕೊಳ್ಳಿ. ನಿಮಗಿಲ್ಲಾಂದರೆ ನೀವು ಈ ಖಜೂರು ಥರ ಕೂಡ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ನೀವು ತಗೋಬೋದು. ನೋಡಿ, ಈ ರೀತಿ ತೆಗೆದಿಟ್ಟಿದ್ನಲ್ಲ ಅದು ಕೂಡ ನೀವು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನಾದ್ಕೊಂಡ್ಬಿಟ್ಟು ಮಾಡ್ಕೊಂಡ್ವಲ್ವ, ಈ ರೀತಿ ಉಳಿದಿದ್ದ ಹಿಟ್ಟನ್ನು ಕೂಡ ನೀವು ಮಾಡ್ಕೋಬೋದು. ವಿಡಿಯೋಗೋಸ್ಕರ ನಾನು ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಚೆನ್ನಾಗಿ ನಮ್ಮ ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದೊಂದಾಗಿ ಈ ರೀತಿ ಈ ಜಾಮೂನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಫ್ರೈನ ಮಾಡ್ಕೋಬೋದು. ಕಂದು ಬಣ್ಣ ಬಂದರೆ ಸಾಕು. ಟೋಟಲಾಗಿ ಎಷ್ಟಾಗಿದ್ದಾವೆ ಅಂತ ನಾನು ತೋರಿಸ್ತೀನಿ ಇವಾಗ ಜಾಮೂನ್ಗಳು ಎಷ್ಟಾಗಿದ್ದಾವೆ ಅಂತ. ನಿಜವಾಗ್ಲೂ ಈ ಹೊರಗಡೆ ತರೋದನ್ನೇ ಮರಿತೀರಾ ನೀವು. ಈ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಮಿಶ್ರಣನ ಮನೆಯಲ್ಲಿನೇ ಈ ರೀತಿ ಮಿಲ್ಕ್ ಪೌಡರ್ ಇದ್ದರೆ ಈ ರೀತಿ ತಯಾರಿಸ್ಕೊತೀರಾ. ನಾನು ಈ ರೀತಿ ಇಷ್ಟಾಗಿದ್ದಾವೆ ಒಂದು ಪ್ಯಾಕೆಟಲ್ಲಿ. ಆರಾಮಾಗಿ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟಾಗಿದ್ದಾವೆ. ಬನ್ನಿ ಇದನ್ನು ನಾವು ಯಾವ ರೀತಿ ಸಕ್ಕರೆ ಪಾಕದಲ್ಲಿ ನಾವು ಹಾಕ್ಕೋಬೇಕು ಅದನ್ನು ಕೂಡ ನಾನು ಹೇಳ್ತೀನಿ. ಫಸ್ಟ್ ನಾವು ಏನಾದರೂ ಈ ರೀತಿ ಜಾಮೂನ್ನ ಸಕ್ಕರೆ ಪಾಕದಲ್ಲಿ ಹಾಕೋದಿದ್ರೆ ಆದಷ್ಟು ಸಕ್ಕರೆ ಪಾಕನ ಸ್ವಲ್ಪ ಉಗುರು ಬೆಚ್ಚಾಗುವಷ್ಟು ಬಿಸಿನ ಮಾಡ್ಕೊಳ್ಳಿ. ತಣ್ಣಗಾಗಿದ್ದರೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ಎಲ್ಲ ಜಾಮೂನ್ನ ಇದಕ್ಕೆ ಹಾಕ್ಕೋಬೇಕು. ನಿಜವಾಗ್ಲೂ ಇನ್ಸ್ಟೆಂಟಾಗಿಯೇ ಎಲ್ಲ ಜಾಮೂನು ಈ ಪಾಕದನ್ನು ಹೀರ್ಕೊಂಡ್ಬಿಡುತ್ತೆ. ಅಷ್ಟು ಇನ್ಸ್ಟೆಂಟಾಗಿ ಬರುತ್ತೆ. ನೀವು 10 ನಿಮಿಷ ವೇಟ್ ಮಾಡೋದು ಬೇಡ, ಅಷ್ಟು ಬೇಗ ಜಾಮೂನು ರೆಡಿ ಆಗುತ್ತವೆ ಈ ಟೈಮಲ್ಲಿ. ಯಾಕಂದರೆ ಉಗುರು ಬೆಚ್ಚು ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಎಲ್ಲ ಜಾಮೂನು ಹಿಂದೆಲೇ ಪಾಕನ ಹೀರ್ಕೊಳ್ಳುತ್ತೆ. ಹಾಗೆ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.